ನಮಸ್ಕಾರ ಸ್ನೇಹಿತರೆ, ನಾನು ಇವತ್ತಿನ ತರಗತಿಯಲ್ಲಿ ಶಿಕ್ಷಕರ ನೇಮಕಾತಿ ಮತ್ತು PU ಉಪನ್ಯಾಸಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರವನ್ನು ಹೇಳ್ತಾ ಹೋಗ್ತೀನಿ. ನೋಡಿ, ಪ್ರಮುಖವಾಗಿ ಮೊದಲು ನಾನು ಪ್ರತಿಯೊಂದು ವಿಡಿಯೋದಲ್ಲಿ PDF ನೋಟ್ಸ್ ಬಗ್ಗೆ ಹೇಳ್ತಾ ಹೋಗಿದ್ದೆ. ಕೇವಲ 50 ರೂಪೀಸ್ಗೆ ನಿಮ್ಮ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಿರ್ತಕ್ಕಂಥ HSTR ಎಕ್ಸಾಮ್ ಆಗಿರ್ಬೋದು. ಉದಾಹರಣೆ ಹೇಳ್ಬೇಕಂದ್ರೆ ಅಲ್ಲಿ HSTR ಎಕ್ಸಾಮ್ ನಲ್ಲಿ ಪೇಪರ್ 1 ಮತ್ತು ಪೇಪರ್ 2 ಆಗಿರ್ತಕ್ಕಂತಹ ಪೇಪರ್ಗಳು ಇರ್ತವೆ. ಸೋಷಿಯಲ್ ಸಬ್ಜೆಕ್ಟ್ ತಗೊಂಡ್ರೆ ಅದಕ್ಕೆ ಪೇಪರ್ 1 ನಲ್ಲಿ ಇರ್ತಕ್ಕಂಥ ಎಲ್ಲಾ ಸಬ್ಜೆಕ್ಟ್ಗಳು ಮತ್ತು ಪೇಪರ್ 2 ಗೆ ಸಂಬಂಧಪಟ್ಟಿರ್ತಕ್ಕಂಥ ನಾವು ನೋಟ್ಸ್ ಗಳನ್ನು ಕಳಿಸ್ತೀವಿ. ಜೊತೆಗೆ ಯಾರು ನೋಟ್ಸ್ ತಗೊಂತಿರೋ ಅವರಷ್ಟಿಗೂ ಏನಪ್ಪ ಅಂದ್ರೆ ವಾಟ್ಸ್ಆಪ್ ಕಮ್ಯುನಿಟಿ ಗ್ರೂಪ್ ನಾವೇನ್ ಮಾಡ್ತೇವೆ ಗ್ರೂಪ್ ಅಲ್ಲಿ ಜಾಯಿನ್ ಮಾಡಿಸಿದ್ದು ಅಪ್ಲೋಡ್ ಮಾಡಿಸಿರ್ತೀವಿ. ಆ ನಂಬರ್ಗೆ ನೀವು ಲಿಂಕ್ ಕಳಿಸ್ತೇವೆ. ನೀವು ಜಾಯಿನ್ ಆದ್ರೆ ನೀವು ಡೈರೆಕ್ಟ್ ಆಗಿ ಆ ಗ್ರೂಪ್ಗೆ ಬರ್ತೀರಾ ಅಂತ ಹೇಳ್ಬೋದು. ಹಾಗಾಗಿ ಎಲ್ಲಾ ಸಬ್ಜೆಕ್ಟ್ಗಳಿಗೂ ಕೆಲವೊಂದು ನೋಟ್ಸ್ ಇದ್ದಿದ್ದಿಲ್ಲ. ಈಗ ಏನಪ್ಪ ಅಂದ್ರೆ ಈ HSTR ಎಕ್ಸಾಮ್ ಹೇಳುವುದಾದ್ರೆ ಪ್ರತಿಯೊಂದು ಸಬ್ಜೆಕ್ಟ್ಗಳಿಗೂ ನಾವೇನ್ ಮಾಡಿದಪ್ಪ ಅಂದ್ರೆ ಈಗ ಹಿಂದಿ ಇದ್ದಿದ್ದಿಲ್ಲ, ಇಂಗ್ಲಿಷ್ ಇದ್ದಿದ್ದಿಲ್ಲ, ಆಪ್ಷನ್ ಕನ್ನಡ ಇದ್ದಿದ್ದಿಲ್ಲ. ಈಗ ಎಲ್ಲಾ ಸಬ್ಜೆಕ್ಟ್ಗಳಿಗೂ ನಾವು ರೆಡಿ ಮಾಡಿದೀವಿ. ಸೊ ಯಾರ್ಯಾರಿಗೆ ಬೇಕು ಅವ್ರು ಏನ್ ಮಾಡಪ್ಪ ಅಂದ್ರೆ ಈ ನೋಟ್ಸ್ ಗಳನ್ನು ಪಡಿಬಹುದು ಅಂತ ಹೇಳ್ತೀನಿ. PDF ನೋಟ್ಸ್ GPSTR ಆದ್ರೂ ಅಷ್ಟೇ, PSTR ಆದ್ರೂ ಎಲ್ಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ PDF ನೋಟ್ಸ್ ಗಳಿವೆ. ಮತ್ತೆ ಈಗ ಬರ್ತಕ್ಕಂತಹ ಕಂಪ್ಯೂಟರ್ ಆಗಿರ್ಬೋದು ಮತ್ತು ದೈಹಿಕ ಶಿಕ್ಷಕರು ಏನ್ ಗ್ರೇಡ್ 1 ಗ್ರೇಡ್ 2 ಇದೆಯಲ್ಲ, ಅಲ್ಲಿ ಕಾಮನ್ ಆಗಿ ಪೇಪರ್ 1 ಪೇಪರ್ 2 ಇದ್ದೇ ಇರುತ್ತೆ. ಸೊ ಪೇಪರ್ 2 ನಿಮ್ಗೆ ಸಂಬಂಧಪಟ್ಟಾಗಿರ್ತಕ್ಕಂಥ ದೈಹಿಕ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಾಗಿರ್ತಕ್ಕಂಥ PDF ನೋಟ್ಸ್ ಗಳನ್ನು ನಾವೇನ್ ಮಾಡ್ತಿದೀವಿ, ಕಳಿಸ್ತಿದೀವಿ. ಜೊತೆಗೆ ಏನ್ ಗ್ರೂಪ್ ನಲ್ಲಿ ಏನಪ್ಪ ಅಂದ್ರೆ ಅಪ್ಡೇಟ್ ಮಾಡ್ತಾ ಇದೀವಿ. ಮತ್ತು ಇನ್ನೊಂದು ಕೆಲವೊಂದು ಫೈಲ್ಸ್ ಗಳನ್ನು ಸಿಕ್ಕ ಮೇಲೆ ನಾವು ಕಲೆಕ್ಟ್ ಮಾಡಿ ಏನಪ್ಪ ಅಂದ್ರೆ ಟ್ರಾನ್ಸ್ಫರ್ ಮಾಡ್ತೀವಿ ಆ ಗ್ರೂಪ್ಗೆ ಅಂತ ಹೇಳ್ತೀವಿ. ಈಗ ನೀವು ಸ್ಟಾರ್ಟಿಂಗ್ ತರತಕ್ಕಂತಹ PDF ನೋಟ್ಸ್ ಅಷ್ಟೇ ಅಲ್ಲ, ನಾವು ಡೈಲಿ ನಿತ್ಯದಲ್ಲಿ ನಮಗೆ ಸಿಕ್ತಿರ್ತಕ್ಕಂಥ PDF ಗಳು ನೋಟ್ಸ್ ಗಳನ್ನು ಕಳಿಸ್ತಿದೀವಿ ಅಂತ ಹೇಳ್ತೀನಿ. ಜೊತೆಗೆ ನೋಡಿ, ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲಾ ನೋಟ್ಸ್ ಗಳು ಇದಾವೆ ಸಬ್ಜೆಕ್ಟ್ಗೆ. ಸೊ ನೀವು ಮೆಸೇಜ್ ಮಾಡ್ಬೋದು, ತಗೋಬಹುದು. ನೀವು ಫುಲ್ ಇದನ್ನ ಏನಪ್ಪಾ ಅಂದ್ರೆ ಪೇಪರ್ 1 ಪೇಪರ್ 2 ಸಂಬಂಧಪಟ್ಟಿರ್ತಕ್ಕಂಥ ನಮ್ಮಲ್ಲಿ ಇರ್ತಕ್ಕಂಥ ಏನ್ ನೋಟ್ಸ್ ಗಳು ಕಳಿಸ್ತೀವಿ ಅದನ್ನ ಸ್ಟಡಿ ಮಾಡಿ ನೋಡಿ. ಯಾವುದೇ ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ನೀವೇನಪ್ಪ ಅಂದ್ರೆ ಪ್ಲಸ್ ಅಧ್ಯಯನದಿಂದ ಮಾತ್ರ ನೀವು ಗೆಲುವನ್ನು ಪಡಿತೀರಿ ಅಂತ ಹೇಳ್ಬೋದು. ಯಾಕಂದ್ರೆ ಪ್ರತಿಯೊಬ್ರು ಓದ್ತಿದ್ದಾರೆ, ನಿಮ್ಮಂಗೆ ಸ್ಟಡಿ ಮಾಡಿದ್ರೆ ಕಾಮನ್ ಆಗಿ ಸ್ಟಡಿ ಮಾಡಿದ್ರೆ ಕಾಮನ್ ಆಗಿ ಇರ್ತೀವಿ. ಸೊ ಸೆಲೆಕ್ಷನ್ ಲಿಸ್ಟ್ ನಲ್ಲಿ ಇರಲ್ಲ. ಪ್ಲಸ್ ಅಧ್ಯಯನದ ಪ್ರಮುಖವಾಗಿರ್ತಕ್ಕಂಥ ಒಂದು ಸ್ಟ್ರಾಟಜಿ ಸಕ್ಸಸ್ ಫಾರ್ಮುಲಿಗೆ ಅಂತ ಹೇಳ್ಬೋದು. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂತಹ PDF ನೋಟ್ಸು, ನೀವು ಅಧ್ಯಯನ ಮಾಡಿರ್ತಕ್ಕಂಥ ನೋಟ್ಸು, ಎಕ್ಸ್ಟ್ರಾ ನೀವೇನು ಹೊರಗಿಂದು ನಿಮ್ಮ ಸಬ್ಜೆಕ್ಟ್ಗಳಿಗೆ ನೀವೇನು ಎಕ್ಸ್ಟ್ರಾ ಆಗಿ ಓದ್ತಿರೋ ಅದೇ ಪ್ಲಸ್ ಪಾಯಿಂಟ್ ನೀವು ಎಕ್ಸಾಮ್ ನಲ್ಲಿ ಪಾಸ್ ಆಗೋಕೆ ಕಾರಣ ಅಂತ ನಾನು ಹೇಳ್ತೀನಿ. ಪ್ರತಿಯೊಂದು ಸಬ್ಜೆಕ್ಟ್ಗಳಲ್ಲಿ ಗ್ರಿಪ್ ಅಂತ ತೆಗೆದುಕೊಳ್ಳಿ ಅಂತ ಹೇಳ್ತೀನಿ. ಯಾವುದೇ ಸಬ್ಜೆಕ್ಟ್ ನಲ್ಲಿ ಹಿಂದುಳಿಬಾರ್ದು. ನೀವು ಈ ಸಬ್ಜೆಕ್ಟ್ ನನಗೆ ಇಂಟ್ರೆಸ್ಟ್ ಇದೆ ಅಂದ್ರೆ ಅಷ್ಟೇ ಆ ಸಬ್ಜೆಕ್ಟ್ ಮಾರ್ಕ್ಸ್ ತಂದು ಕೊಡಲ್ಲ ಅಂತ ಹೇಳ್ತೀನಿ. ನೆಕ್ಸ್ಟ್ ಸಂಬಂಧಪಟ್ಟಿರ್ತಕ್ಕಂಥ ನೋಡಿ, ಈ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು HSTR ಆಗಿರ್ಬೋದು, PSTR, GPSTR, ದೈಹಿಕ ಶಿಕ್ಷಕರು, P1 P2, ಕಂಪ್ಯೂಟರ್ ಸಂಬಂಧಪಟ್ಟಿರ್ತಕ್ಕಂಥ ಏನ್ ನೇಮಕಾತಿ ಇದಾವೋ ಅಷ್ಟು ಸಬ್ಜೆಕ್ಟ್ಗಳು ನೋಟ್ಸ್ ಇದಾವೆ, ನೀವು ತೆಗೆದುಕೊಳ್ಬಹುದು. ಮತ್ತೆ ಇನ್ನೊಂದು ಏನಪ್ಪಾ ಅಂದ್ರೆ PU ಉಪನ್ಯಾಸಕರಿಗೆ ಸಂಬಂಧಪಟ್ಟಿರ್ತಕ್ಕಂಥ ನೋಟ್ಸ್ಗಳು ಕೂಡ ನಾವು ಏನಪ್ಪಾ ಅಂದ್ರೆ ಅದಾವೆ. ಉದಾಹರಣೆ ಹೇಳ್ಬೇಕಂದ್ರೆ ಹಲವಾರು ರೀತಿಯ ಸಬ್ಜೆಕ್ಟ್ಗಳು, ಎಕನಾಮಿಕ್ಸ್, ಕಾಮರ್ಸ್, ಪೊಲಿಟಿಕಲ್ ಸೈನ್ಸ್, ನೀವು ಯಾವುದೇ ಸಬ್ಜೆಕ್ಟ್ಗಳು, ನೀವು ಕನ್ನಡ ಆಗಿರ್ಬೋದು ಸಬ್ಜೆಕ್ಟ್ಗಳಿಗೆ ನನಗೆ ಇದು ಬೇಕು PDF ನೋಟ್ಸ್ ಕಳಿಸಿ ಅಂದ್ರೆ ನಾವು PDF ನೋಟ್ಸ್ ಕಳಿಸ್ತೀವಿ ಅಂತ ಹೇಳ್ತೀನಿ. ಹಾಗಾಗಿ ಇದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಈ ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. PU ಉಪನ್ಯಾಸಕರಾಗಿರ್ಬೋದು, ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಅಲ್ಲಿ ಏನಪ್ಪಾ ಅಂದ್ರೆ ಮ್ಯಾಕ್ಸಿಮಮ್ ಈ ನೇಮಕಾತಿಗಳಲ್ಲಿ GPSTR ಒಂದು ಬಿಟ್ರೆ ಎಲ್ಲಾ ನೇಮಕಾತಿಗಳು MCQ ಆಧಾರಿತವಾಗಿದ್ದಾವೆ. ಸೊ ಇದನ್ನ ತಲೆಯಲ್ಲಿ ಇಟ್ಕೊಳ್ಳಿ. ನೀವು ಸಮಗ್ರವಾಗಿ ಓದಿದ್ರು MCQ ಬನ್ನು ನೀವು ಅಲ್ಲಿ ಯಾವ ರೀತಿ ಬಿಡಿಸ್ತೀರಾ, ಎಕ್ಸ್ಪ್ಲನೇಷನ್ ಓದಿದ್ರು MCQ ಕೊಟ್ಟೆ ನೀವು ಯಾವ ರೀತಿ ಆನ್ಸರ್ ಎಲಿಮಿನೇಷನ್ ಮೆಥಡ್ ಮಾಡ್ತಿರೋ ಅಥವಾ ಎರಡು ಚಾಯ್ಸ್ ಮಾಡಿ ನಮಗೆ ಇದು ಆನ್ಸರ್ ಅಂತ ಕಂಡುಹಿಡಿತಿರೋ ಅದು ನೀವು ತಿಳ್ಕೊಳ್ಬೇಕಾಗುತ್ತದೆ. ನೀವು ಒಂದು ಉದಾಹರಣೆ ಹೇಳ್ಬೇಕಂದ್ರೆ ಎಲಿಮಿನೇಷನ್ ಮೆಥಡ್ ಮಾಡ್ಬೇಕಂದ್ರೆ ನೀವು ಕೆಲವೊಂದು MCQ PDF ಗಳನ್ನು ಓದಿ, ಇರ್ತಕ್ಕಂಥ ಸೋರ್ಸ್ ಗಳನ್ನು ಓದಿ ಅಂತ ಹೇಳ್ತೀನಿ. ಹಾಗಾಗಿ ಶಿಕ್ಷಕರ ನೇಮಕಾತಿ ಮತ್ತು PU ಉಪನ್ಯಾಸಕರ ನೇಮಕಾತಿ ಜೊತೆಗೆ ಕೂಡ ಅಸಿಸ್ಟೆಂಟ್ ಪ್ರೊಫೆಸರ್ಗೂ ಕೂಡ ನೇಮಕಾತಿ ಆಗುವ ಕೆಲವೇ ದಿನಗಳಲ್ಲಿ ಏನ್ C&R ರೂಲ್ಸ್ ಬಿಟ್ಟರು ಇದನ್ನ. ಸೊ ಇವೆರಡು ಪೋಸ್ಟ್ ಗಳನ್ನು ನೋಡ್ತಿದ್ದಾರೆ. ದೈಹಿಕ ಶಿಕ್ಷಕರು ಕೂಡ ಆಲ್ರೆಡಿ ಬಿಟ್ಟಿದ್ದಾರೆ. C&R ರೂಲ್ಸ್ ಕಂಪ್ಯೂಟರ್ ಶಿಕ್ಷಕರನ್ನು 2500 ಓಕೆ ಆಗಿದೆ. ಸೊ PU ಲೆಕ್ಚರ್ಸ್ ಒಂದು ಇಳಿದಿದೆ.
ಸೊ ಅವರು ಪ್ರಮೋಷನ್ ಬಿಟ್ಟು ಉಳಿದಿರ್ತಕ್ಕಂಥ ಸಬ್ಜೆಕ್ಟ್ಗಳು ನಾವು ಎಷ್ಟು ಕಲಿಬೇಕು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿ ಅವರು ಸರ್ಕಲ್ ಬಿಟ್ಟು ನಿಮ್ಗೆ ಬಿಡ್ತಾರೆ. ಹಾಗಾಗಿ ನೀವು ಏನ್ ಮಾಡಿಪ್ಪ ಅಂದ್ರೆ ಈ ಸಬ್ಜೆಕ್ಟ್ಗಳಿಗೆ ನೀವು ಏನೇನು ವೀಕ್ ಇದ್ದೀರೋ ಸೊ ಆ ಸಬ್ಜೆಕ್ಟ್ಗಳಿಗೆ ಸಮಾನವಾಗಿರ್ತಕ್ಕಂಥ ಪ್ರಮಾಣವನ್ನು ಕೊಟ್ಟು ನೀವು ಎಕ್ಸಾಮ್ ಬರೀರಿ ಅಂತ ಹೇಳ್ತೀನಿ. ಸೊ ನೋಟಿಫಿಕೇಶನ್ ಆಗುತ್ತೆ ಕೆಲವೇ ದಿನಗಳಲ್ಲಿ, ನೆಕ್ಸ್ಟ್ ಮಂತ್ನೇ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಮಾಡ್ತೀವಿ ನಾವು 2 ತಿಂಗಳಲ್ಲಿ ಕಂಪ್ಲೀಟ್ ಪ್ರೊಸೆಸ್ ಅನ್ನು ಕಂಪ್ಲೀಟ್ ಮಾಡ್ತೀವಿ ಅನ್ನೋದಾದ್ರೆ ಸೊ ನೆಕ್ಸ್ಟ್ ಮಂತ್ ನೋಟಿಫಿಕೇಶನ್ ಆಗುತ್ತೆ ಅಂತ ಹೇಳ್ತೀನಿ. ಹಾಗಾಗಿ ಕೊನೆಯದಾಗಿ ನಾನು ಹೇಳ್ತಿದ್ದೀನಿ, ಸೊ ಯಾರ್ಯಾರಿಗೆ ಬೇಕು ಕೇವಲ 50 ರೂಪೀಸ್ಗೆ ನಿಮ್ಮ ಸಬ್ಜೆಕ್ಟ್ಗಳನ್ನು ಕೊಡುವ ಪ್ರಯತ್ನ ನಾವು ಮಾಡ್ತಿದ್ವಿ. ಕೇವಲ ಇದು ಏನು ನಾವು ಟ್ರಾನ್ಸ್ಫರ್ ಮಾಡೋಕ್ಕೂ ಅಷ್ಟೇ ಸರ್ವಿಸ್ ಟ್ಯಾಕ್ಸಿಗೆ ಅಮೌಂಟ್ ಅನ್ನು ಇಸ್ಕೊಂತಿದೀವಿ ಅಂತ ಹೇಳ್ತೀನಿ. ಹಾಗಾಗಿ ನಾನು ಮುಂದಿನ ತರಗತಿಯಲ್ಲಿ ಇದಕ್ಕೆ ಸಂಬಂಧಪಟ್ಟಾಗಿರ್ತಕ್ಕಂಥ ಏನಾದರೂ ವಿಚಾರಗಳಿದ್ರೆ ಪಿ ಉಪನ್ಯಾಸಕರಾಗಿರ್ಬೋದು, ಶಿಕ್ಷಕರ ನೇಮಕಾತಿ ಆಗಿರ್ಬೋದು, ಸಂಬಂಧಪಟ್ಟಾಗಿರ್ತಕ್ಕಂಥ ನಮ್ಮ ಏನಾದರೂ ವಿಷಯಗಳಿದ್ರೆ ನಾನು ಅಪ್ಡೇಟ್ ಮಾಡ್ತಾ ಹೋಗ್ತೀನಿ ಅಂತ ಹೇಳಿ ಈ ತರಗತಿಯನ್ನು ಮುಗಿಸ್ತಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.